ತಮಿಳುನಾಡಿಗೆ ಕಾವೇರಿ ನೀರನ್ನ ಬಿಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ವಿನೂತನವಾಗಿ ಚಳವಳಿಯನ್ನು ನಡೆಸಲಾಗಿದೆ. ಮೈಸೂರಿನಲ್ಲಿ ನಿದ್ದೆ ಚಳವಳಿಯನ್ನ ಮಾಡಲಾಗಿದೆ. ಜನಪ್ರತಿನಿಧಿಗಳು ನಿದ್ದೆಗೆ ಜಾರಿದ್ದಾರೆ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ವಿನೂತನವಾಗಿ ಚಳವಳಿಯನ್ನು ನಡೆಸಿದ್ದಾರೆ. ರೈತರು ಸಂಕಷ್ಟ ಎದುರಿಸುತ್ತಿದ್ದಾರೆ ಅಂತೇಳಿ ಕಿಡಿಕಾರಿದ್ದಾರೆ. ಜನಪ್ರತಿನಿಧಿಗಳ ವಿರುದ್ಧ ತೀವ್ರ ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ದಾರೆ. ನಿದ್ದೆ ಮಾಡುವ ಮೂಲಕ ಜನಪ್ರತಿನಿಧಿಗಳು ನಿದ್ರಿಸುತ್ತಿದ್ದಾರೆ ಅಂತ ಹೇಳಿ ಈ ಮೂಲಕ ವಿನೂತನವಾಗಿ ಮೈಸೂರಿನಲ್ಲಿ ಚಳವಳಿಯನ್ನ ಮಾಡಲಾಗಿದೆ. ಒಂದು ಕಡೆ ಮೈಸೂರಿನಲ್ಲಿ ಎರಡು ರೀತಿಯಲ್ಲಿ ಆಕ್ರೋಶ ವ್ಯಕ್ತವಾಗಿರುವುದು. ಒಂದು ಕಡೆ ಪೊರಕೆ ಸೇವೆಯನ್ನ ಮಾಡಿರುವುದು, ಭಾವಚಿತ್ರಗಳಿಗೆ ಪೊರಕೆಯಿಂದ ಹೊಡೆದು ಆಕ್ರೋಶವನ್ನು ಹೊರಹಾಕಿರುವುದು. ಮತ್ತೊಂದು ಕಡೆ ನಿದ್ದೆ ಮಾಡುವ ಮೂಲಕ ಜನಪ್ರತಿನಿಧಿಗಳು ನಿದ್ರೆಗೆ ಜಾರಿದ್ದಾರೆ ಅಂತ ಹೇಳಿ ವಿನೂತನವಾಗಿ ನಿದ್ದೆ ಚಳವಳಿಯನ್ನ ಮಾಡಿರುವುದು. ಇದು ಈ ಘಟನೆ ಆಗಿರೋದು ಮೈಸೂರಿನಲ್ಲಿ ವಿಭಿನ್ನವಾಗಿ ಪ್ರತಿಭಟನೆ ನಡೆಸಿದ್ದಾರೆ. ಇವತ್ತು ಕರ್ನಾಟಕ ಬಂದ್ ಕರೆ ಕೊಡಲಾಗಿತ್ತು. ಕಾವೇರಿ ನೀರನ್ನು ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ಬಿಡಬಾರದು ಅಂತ ಹೇಳಿ ಕನ್ನಡ ಪರ ಸಂಘಟನೆಗಳು, ಅದರಲ್ಲೂ ವಾಟಾಳರು ಕರೆ ಕೊಟ್ಟಿದ್ರು. ಕೆಲ ಸಂಘಟನೆಗಳು ಇದಕ್ಕೆ ಬೆಂಬಲವನ್ನ ಕೊಟ್ಟಿರಲಿಲ್ಲ. ಕರ್ನಾಟಕ ಬಂದ್ ಮಾಡೋದು ಬೇಡ ಅಂತ ಹೇಳಿದ್ರು. ಈಗ ನೀವೇನು ನೋಡ್ತಾ ಇದ್ರಿ, ಮೈಸೂರಿನಲ್ಲಿ ಮತ್ತೊಂದು ಪ್ರತಿಭಟನೆ ನಡೀತಾ ಇರೋದು. ವಿನೂತನವಾಗಿ ಪ್ರತಿಭಟನೆಯನ್ನ ಮಾಡಿದಂತಹ ಮೈಸೂರಿನಲ್ಲಿ ಎರಡು ಪ್ರತಿಭಟನೆ ನಡೆದಿತ್ತು. ಈಗ ಮತ್ತೊಂದು ಪ್ರತಿಭಟನೆ ನಡೀತಾ ಇದೆ ಅನ್ನೋದು ಈಗ ಸಿಗ್ತಾ ಇರುವಂತಹ ಮಾಹಿತಿ. ಲೈವ್ ದೃಶ್ಯಾವಳಿಯನ್ನ ನೀವು ಗಮನಿಸ್ತಾ ಇದ್ರಿ. ಬಾರ್ಕೋಲ್ ಚಳವಳಿಯನ್ನ ಮಾಡಿ ರೈತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಬಿಡಬೇಕು ಅಂತೇಳಿ ಈಗಾಗಲೇ ಸಿಡಬ್ಲ್ಯೂ ಆದೇಶವನ್ನು ಮಾಡಿದೆ. ಇದನ್ನ ಖಂಡಿಸಿ ಇವತ್ತು ಕರ್ನಾಟಕ ಬಂದ್ಗೆ ಏನು ಈಗಾಗಲೇ ಕನ್ನಡ ಪರ ಸಂಘಟನೆ ಕರೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಬಂದ್ಗೆ ಮೈಸೂರಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತ ಆದ್ರೂ ಕೂಡ ಅಲ್ಲಲ್ಲಿ ಪ್ರತಿಭಟನೆ ಕೂಡ ನಡೀತಾ ಇರುವಂತದ್ದು. ಈಗಾಗಲೇ ಕಾಡಾ ಕಚೇರಿ ಮುತ್ತಿಗೆ ಹಾಕೋದಕ್ಕೆ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ಏನು ಭಾಗ್ಯರಾಜ ರೈತರು ಕೂಡ ಬಂದಿದ್ದಾರೆ. ಪ್ರತಿಯೊಬ್ಬರು ಕೂಡ ಈಗಾಗಲೇ ಏನು ಬಾರ್ಕೋಲನ್ನ ಹಿಡಿದು ಖಾಲಿ ಕೊಡವನ್ನ ಹಿಡಿದು ಸಾಕಷ್ಟು ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಎಲ್ಲರೂ ಕೂಡ ಚೀತು ಅಂತೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ರಸ್ತೆಯಲ್ಲಿ ಕುಳಿತು ರಸ್ತೆಯನ್ನು ತಡೆಯುವಂತಹ ಕೆಲಸಕ್ಕೆ ಮುಂದಾಗ್ತಾ ಇರುವಂತದ್ದು. ಪ್ರತಿಯೊಬ್ಬರು ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಜೊತೆಗೆ ಖಾಲಿ ಕೊಡವನ್ನ ಈಗಾಗಲೇ ಏನು ಡ್ಯಾಮ್ನಲ್ಲಿ ನೀರಿಲ್ಲ, ಸೊ ಹೀಗಾಗಿ ಖಾಲಿ ಕೊಡಗಳನ್ನು ಕೂಡ ರಸ್ತೆ ಇಲ್ಲಿಗೆ ತರುವ ಮೂಲಕವಾಗಿ ತಮ್ಮ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ನಮ್ಮ ಜೊತೆಗೆ ಮಾತಾಡೋದಕ್ಕೆ ಭಾಗ್ಯರಾಜ್ ಅವರು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸರ್, ಇವತ್ತು ಬಂದಿದೆ. ಜನರು ಯಾವುದೇ ರೀತಿ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾರೆ ಸರ್ ಮೈಸೂರಲ್ಲೂ ಕೂಡ? ನಾವು ರೈತರ ಕೆರೆ ಕಟ್ಟೆಗಳಿಗೆ ನಾಲೆಗಳಿಗೆ ನೀರು ಬಿಟ್ಟಿದ್ದೀರಿ. ತಮಿಳುನಾಡಿಗೆ ನಾಲೆಗಳ ಮುಖಾಂತರ ನೀರು ಬಿಟ್ಟು ತಮಿಳುನಾಡು ಸಂತೈಸತಕ್ಕಂಥ ಸರ್ಕಾರ ಇದು. ತಮಿಳುನಾಡಿನ ದತ್ತುಪುತ್ರ ಸರ್ಕಾರ ಇದು. ತಮಿಳುನಾಡಿನ ಗುಲಾಮರ ಸರ್ಕಾರ. ಅಂದ್ರೆ ಇಲ್ಲಿ ವೋಟ್ ಮಾಡಿಕೊಂಡು ಇಲ್ಲಿ ರೈತರಂತ ವೋಟ್ ತಗೊಂಡು ತಮಿಳುನಾಡು ಸಂತೈಸ ಕೆಲಸ ಮಾಡ್ತಾ ಇರೋ ಮುಖ್ಯಮಂತ್ರಿಗೆ ಎಚ್ಚರಿಕೆ ಕೊಡಲಿಕ್ಕೆ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ನಮ್ಮ ನಾಲೆಗಳಿಗೆ ನೀರು ಬಿಟ್ಟಿದ್ದೀರಿ, ಕೆರೆ ಕಟ್ಟೆಗಳಿಗೆ ನೀರು ಬಿಡಿ. ನಮ್ಮ ನಾಲೆಗಳ ಮುಖಾಂತರ ಕೃಷಿ ಮಾಡಲಿಕ್ಕೆ ಕಬಿನಿ ವ್ಯಾಪ್ತಿಯ 1,00,000 ಎಕರೆ ಪ್ರದೇಶದಲ್ಲಿ ಭತ್ತ, ರಾಗಿ, ಜೋಳ, ಕಬ್ಬು ಇವನ್ನ ಅಚ್ಚುಕಟ್ಟು ಭಾಗದಲ್ಲಿ ನಾವು ವ್ಯವಸಾಯ ಮಾಡಬೇಕು. ಒಂದು ಐಸಿಐಸಿ ಮೀಟಿಂಗ್ ಮಾಡ್ತಾ ಇಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ರ ಬಗ್ಗೆ ಗಮನ ಇಲ್ಲ. ಸರ್ಕಾರಕ್ಕೆ ಇದ್ರ ಬಗ್ಗೆ ಆತಂಕ ಇಲ್ಲ. ಇವರೇನು ಮಣ್ಣು ತಿನ್ಬೇಕಾಗ್ತದೆ ನೀವು ಸಚಿವರು, ಮಂತ್ರಿಗಳು, ಎಂಎಲ್ಎಗಳು ಎಲ್ಲ ಇವತ್ತೇನು ರೈತರ ತಡೆದು ರೈತರ ಬಗ್ಗೆ ಕಾಳಜಿ ಇಲ್ಲದೆ ಇರತಕ್ಕಂಥವ್ರು ಮಣ್ಣು ತಿನ್ಬೇಕಾಗ್ತದೆ. ನೀವು ನಿಜವಾಗ್ಲೂ ಅನ್ನ ಉಣ್ತಿದ್ರೆ ರೈತರ ಪರವಾಗಿ ಕಾಳಜಿ ತಗೊಂಡು ಐಸಿಐಸಿ ಮೀಟಿಂಗ್ ಮಾಡಿ ನಿರಂತರವಾಗಿ ರೈತರಿಗೆ ಕೃಷಿ ಮಾಡಲಿಕ್ಕೆ ನೀರು ಕೊಡ್ತೀವಿ ಅಂತ ಹೇಳಿ. ಇಲ್ಲ, ತಾಕತ್ತಿದ್ರೆ ಸರ್ಕಾರ 50,000 ರೂಪಾಯಿನ ಎಕರೆಗೆ ಘೋಷಣೆ ಮಾಡಲಿ. ತಮಿಳುನಾಡಿಗೆ ನೀರು ಬಿಡಿ. ಪ್ರತಿ ಎಕರೆಗೆ 50,000 ರೂಪಾಯಿ ಬೆಳೆ ನಷ್ಟ ಕೊಡಿ. ತಮಿಳುನಾಡಿಗೆ ನೀರು ಬಿಟ್ಕೊಳ್ಳಿ. ಅದನ್ನು ಬಿಟ್ಟು ಈ ಕಡೆ ರೈತರಿಗೆ ಕೃಷಿ ಮಾಡಲಿಕ್ಕೂ ಇಲ್ಲ. ಕೃಷಿ ಮಾಡಿದ ರೈತರನ್ನ ಆ ಕಡೆ ಆತಂತ್ರ ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ, ಇದು ಡಿ.ಕೆ. ಶಿವಕುಮಾರ್, ಮಿಸ್ಟರ್ ಚೆಲುವನಾರಾಯಣ ಸ್ವಾಮಿ, ನೀವು ಅನ್ನ ತುಂಬಿದು ಕೃಷಿ ನೀವು ನೀರಾವರಿ ಸಚಿವರಾಗಿದ್ರೆ, ನೀವು ನಿಜವಾಗ್ಲೂ ಮಂಡ್ಯದಲ್ಲಿ ತಾಕತ್ತಿದ್ರೆ ಬಂಗಾರಪ್ಪನವರ ನಿಲುವನ್ನು ತಾಳಿ ಇವತ್ತು. ಜೊತೆಗೆ ತಮಿಳುನಾಡಿಗೆ ಹೆಚ್ಚುವರಿ ನೀರು ಹೋದ್ರೆ ಹೋಗ್ಲಿ, ಇರ್ತಕ್ಕಂಥ ನೀರನ್ನ ಸಂಗ್ರಹ ಮಾಡಿ ರೈತರನ್ನ ರಕ್ಷಣೆ ಮಾಡತಕ್ಕಂಥ ಕೆಲಸ ಆಗಬೇಕು. ಇಲ್ಲ ಅಂತ ಹೇಳಿದ್ರೆ
ಈ ಚಳವಳಿ ತೀವ್ರಪಡಿಸುತ್ತದೆ. ರಕ್ತಪಾತ ಆದ ಚಿಂತೆ ಇಲ್ಲ. ನಮ್ಮ ನೀರನ್ನು ನಾವು ಉಳಿಸ್ಕೋತೇವೆ, ಡ್ಯಾಮ್ ಅನ್ನು ನಾವು ಹೊಸ ಪಡ್ಕೋಬೇಕಾಗ್ತದೆ ಅಂತ ಚಳವಳಿ ಮುಂದಿನಿಂದ ಮಾಡ್ಕೊಂಡು ಬಂದೀವಿ. ಇವತ್ತು ನಮಗೆ ನಾಲೆಗಳ ಮುಖಾಂತರ ಕೃಷಿಗೆ ನೀರು ಕೊಡಿ, ಇಲ್ಲ ಬೆಳೆ ನಷ್ಟವನ್ನ 50,000 ರೂಪಾಯಿಗೆ ರೈತರಿಗೆ ಘೋಷಣೆ ಮಾಡಿ. ಆಗಲ್ಲ ಅಂತ ಹೇಳಿದ್ರೆ ದುಡ್ಡು ಕೊಡಿ, 50,000ನ ಕೃಷಿ ಮಾಡ್ಲಿಕ್ಕಾಗದಂತ ಸಂದರ್ಭ ಇದೆ. ಭೀಕರ ಬರಗಾಲ ಇದೆ, ಕುಡಿಯೋ ನೀರಿಲ್ಲ, ಅಂತರ್ಜಲ ಕುಸಿದಾಗಿದೆ. ಇದನ್ನ ಸರಿ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಹೋರಾಟ ತೀವ್ರ ಮಾಡ್ತೇವೆ. ಸರ್ಕಾರದ ಮುಂದೆ ನಾಳೆ ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಚುನಾಯಿತ ಪ್ರತಿನಿಧಿಗಳಿಗೆ ಯಾವುದೇ ಕಾರಣಕ್ಕೂ ಧ್ವಜಾರೋಹಣ ಮಾಡಲಿಕ್ಕೆ ಅರ್ಹತೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಆ ಮಂತ್ರಿ ಎಂಎಲ್ಎಗಳು ಬಿತ್ತನೆ ಬೀಜ ವ್ಯವಸಾಯಕ್ಕೆ ನೀರು ಕೊಡಕ್ಕಾಗದ ಮೇಲೆ ಇವರು ವಚನ ಭ್ರಷ್ಟರು, ನಿಮ್ ಸೇವೆ ಮಾಡ್ತೀವಿ ಅಂತ ಹೇಳಿ ಮತ ತಕೊಂಡು ತಮಿಳುನಾಡಿನವ್ರು ಸೇವೆ ಮಾಡ್ತಾ ಇದಾರಲ್ರಿ. ನೀವು ತಮಿಳುನಾಡು ಸೇವೆ ಮಾಡಲಿಕ್ಕೆ ನೀವಿರೋದು ನಮ್ಮ ದುಡ್ಡು, ನಮ್ ಟ್ಯಾಕ್ಸ್, ನಮ್ಮನ್ನ, ನಮ್ ನೀರು ನೀವು ತಮಿಳುನಾಡು ಗುಲಾಮಗಿರಿ ಮಾಡ್ತಾ ಇದ್ರಿ. ತಕ್ಷಣ ಇದನ್ನ ಕೈ ಬಿಡಬೇಕು ಅಂತ ಹೇಳಿ ಒತ್ತಾಯ ಮಾಡಿ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇದಿಷ್ಟು ಏನು ರೈತರು ಕೂಡ ಸಾಕಷ್ಟು ಆಕ್ರೋಶ ಹೊರಹಾಕ್ತಾ ಇರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ನೀರನ್ನು ಬಿಡಬಾರದು. ನೀರನ್ನ ಬಿಡೋದೇ ಆದ್ರೆ ಏನು ಪ್ರತಿಯೊಬ್ಬ ರೈತರಿಗೂ ಕೂಡ 50,000 ಹಣವನ್ನ ಪರಿಹಾರವನ್ನು ಕೊಟ್ಟು ನೀರನ್ನು ಬಿಡ್ಲಿ ಅಂತ ಹೇಳಿ ಆಗ್ರಹಿಸಿದ್ದಾರೆ. ಈಗಾಗಲೇ ರಸ್ತೆಯನ್ನು ತಡೆದು ಈಗಾಗಲೇ ಇವರು ಕಾಡಾ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೂ ಕೂಡ ಹೆಜ್ಜೆಯನ್ನು ಹಾಕ್ತಾ ಇರುವಂತದ್ದು. ಖಾಲಿ ಕೂಡ ನಡೆದಿದ್ದಾರೆ. ಜೊತೆಗೆ ಬಾರ್ ಕೋಲನ್ನ ಕೂಡ ಹಿಡಿದು ಚೀತು ಚಳುವಳಿ ಮೂಲಕವಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂತಹ ಕೆಲಸವನ್ನ ರೈತರು ಕೂಡ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ಕನ್ನಡ, ಮೈಸೂರು. ಇದಿಷ್ಟು ಎಲ್ಲ ಸುದ್ದಿಗಳು. ತಮಿಳುನಾಡಿಗೆ ಪ್ರತಿನಿತ್ಯ 15,000 ಕ್ಯೂಸೆಸ್ ನೀರನ್ನ ಬಿಡಬೇಕು ಅಂತೇಳಿ ಈಗ ಏನೋ ಆದೇಶ ಆಗಿದೆ. ಇದನ್ನ ವಿರೋಧಿಸಿ ಏನು ಸಿಡಿಎಂಎ ಕೊಟ್ಟಿರುವಂತಹ ಆದೇಶವನ್ನು ವಿರೋಧಿಸಿ ಮೈಸೂರಿನಲ್ಲಿ ಕನ್ನಡ ಚಳುವಳಿ ಸಂಘದಿಂದ ವಿಶೇಷವಾದಂತಹ ಪ್ರತಿಭಟನೆ ನಡೆಸ್ತಾ ಇರೋದು. ವಿನೂತನವಾಗಿ ಈ ಒಂದು ಪ್ರತಿಭಟನೆ ನಡೆಸ್ತಾ ಇರುವಂತದ್ದು ದೃಶ್ಯ ಗಮನಿಸ್ತಾ ಇರಬಹುದು. ಈಗಾಗಲೇ ಏನು ಕಾಡಾ ಕಚೇರಿ ಮುಂಭಾಗದಲ್ಲಿ ಬಂದಿರುವಂತಹ ಪ್ರತಿಭಟನಾಕಾರರು ಬಹಳ ವಿಶೇಷವಾಗಿ ತಮಿಳುನಾಡು ಸಿಎಂ ವಿಜಯ್ ಅವರ ಫೋಟೋ ಹಾಗೂ ಮಾಜಿ ಸಿಎಂ ಸ್ಟಾಲಿನ್ ಅವರ ಫೋಟೋ ಜೊತೆಗೆ ವಿಪಕ್ಷ ನಾಯಕರಾಗಿರುವಂತಹ ಎಡಪ್ಪಾಡಿ ಪಳನಿಸ್ವಾಮಿ ಅವರ ಭಾವಚಿತ್ರಗಳಿಗೆ ಈಗಾಗಲೇ ಏನು ಪೊರಕೆಯಿಂದ ಹೊಡೆಯುವ ಮೂಲಕವಾಗಿ ವಿಶೇಷವಾದಂತಹ ವಿನೂತನವಾದಂತಹ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ತಮಿಳುನಾಡಿನ ಮುಖ್ಯಮಂತ್ರಿ, ಮಾಜಿ ಮುಖ್ಯಮಂತ್ರಿ, ವಿಪಕ್ಷ ನಾಯಕ ಅವರ ಭಾವಚಿತ್ರಗಳಿಗೆ ಏನು ಪೊರಕೆಯಿಂದ ಹೊಡೆಯುವ ಮೂಲಕವಾಗಿ ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಜೊತೆಗೆ ರಾಜ್ಯ ಸರ್ಕಾರಕ್ಕೆ ಪ್ರತಿ ಬಾರಿಯೂ ಕೂಡ ಅನ್ಯಾಯ ಆಗ್ತಾ ಇದೆ. ಇದಕ್ಕೆ ತಮಿಳುನಾಡಿನ ಮುಖ್ಯಮಂತ್ರಿಗಳು ಕಾರಣ. ಯಾರೇ ಮುಖ್ಯಮಂತ್ರಿ ಆದರೂ ಕೂಡ ನಮಗೆ ಸಾಕಷ್ಟು ತೊಂದರೆಗಳಾಗ್ತಾ ಇದೆ ಅಂತ ಹೇಳಿ, ಜೊತೆಗೆ ಅವರ ಭಾವಚಿತ್ರಗಳಿಗೆ ಏನು ಪೊರಕೆಯಿಂದ ಹೊಡೆಯುವ ಮೂಲಕವಾಗಿ ಚಳುವಳಿಯನ್ನು ಮಾಡ್ತಾ ಇರುವಂತದ್ದು. ಈಗಾಗಲೇ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಗಳು ವ್ಯಕ್ತ ಆಗಿಲ್ಲ. ನೀರಸ ಪ್ರತಿಕ್ರಿಯೆ ವ್ಯಕ್ತ ಆದ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ದೃಶ್ಯ ಗಮನಿಸ್ತಾ ಇರಬಹುದು. ಪ್ರತಿಯೊಬ್ಬರು ಕೂಡ ಈಗಾಗಲೇ ಏನು ಎಲ್ಲರೂ ಕೂಡ ದೃಶ್ಯ ಗಮನಿಸ್ತಾ ಇರಬಹುದು. ಪ್ರತಿಯೊಬ್ಬರು ಕೂಡ ಪೊರಕೆಯಿಂದ ಹೊಡೆಯುವ ಮೂಲಕವಾಗಿ ಸಾಕಷ್ಟು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ವಿನೂತನ ಚಳವಳಿ ಸರ್, ಸ್ವಲ್ಪ ಸುಮ್ಮನೆ ಇಂದು ತಮಿಳುನಾಡಿಗೆ ಪ್ರತಿದಿನ 12,000 ಕ್ಯೂಸೆಕ್ ನೀರನ್ನ ಬಿಡಬೇಕು ಅಂತ ಹೇಳ್ತಕ್ಕಂಥ ಅವೈಜ್ಞಾನಿಕ ಕಾವೇರಿ ನೀರು ನಿಯಂತ್ರಣ ಮಂಡಳಿಯ ತೀರ್ಪನ್ನ ವಿರೋಧಿಸಿ ಮತ್ತು ತಮಿಳುನಾಡಿನ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗಿದೆ ಈ ಕಾವೇರಿ ನೀರಿನ ವಿಚಾರದಲ್ಲಿ. ಮತ್ತೆ ಅಲ್ಲಿನ ಡಿಎಂಕೆ ಅಧ್ಯಕ್ಷ ಸ್ಟಾಲಿನ್, ಆಮೇಲೆ ಅಲ್ಲಿನ ಅಣ್ಣಾ ಡಿಎಂಕೆ ಅಧ್ಯಕ್ಷ ಎಡಪ್ಪಾಡಿ ಪಳನಿಸ್ವಾಮಿ, ಮತ್ತೆ ಕಾಂಗ್ರೆಸ್ ಅಧ್ಯಕ್ಷ ಮಾಣಿಕ್ಯ ಠಾಗೂರ್ ಇವನು ಹೇಳ್ತಾನೆ, ಮಾಣಿಕ್ಯ ಠಾಗೂರ್ ಮೇಕೆದಾಟು ಯೋಜನೆಯನ್ನ ಮಾಡಿದ್ರೆ ಅಡಿಗಲ್ ಕಿತ್ತಾಕ್ತೀನಿ ಅಂತ ಹೇಳ್ತಾನೆ. ಇವ್ರ ಅಪ್ಪಂದೆಲ್ಲ ಮೇಕೆದಾಟು ಯೋಜನೆ ಕರ್ನಾಟಕದ ಎಲ್ಲೇ ಒಳಗಟ್ಟಾಗರು. ನಿನಗೆ ತಾಕತ್ತಿದ್ರೆ ನೀನು ತಮಿಳುನಾಡು ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ಬೋದು, ತಾಕತ್ತಿದ್ರೆ ಕರ್ನಾಟಕದ ಬಾ, ಮೇಕೆದಾಟು ಯೋಜನೆ ಕಿತ್ತಾಕು ನೋಡೋಣ. ಒಂದು ಕನ್ನಡಿಗರ ಒಂದು ರೋಮವನ್ನು ಅಲ್ಲಾಡಿಸಕ್ಕಾಗಲ್ಲ ನೀವು. ಆದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ಒತ್ತಾಯ ಮಾಡ್ತಾ ಇದೀವಿ, ಮೇಕೆದಾಟು ಯೋಜನೆಯನ್ನ ನೀವೇನು ಪಾದಯಾತ್ರೆ ಮಾಡಿದ್ರಿ, ಮೇಕೆದಾಟು ಯೋಜನೆಗೋಸ್ಕರ ನೀವು ಬಂಡೆ ಸರ್ಕಾರ, ಬಂಡೆ ಮುಖ್ಯಮಂತ್ರಿ ಅಂತ ಹೇಳಿ ಹೆಸರು ತಗೊಂಡಿದ್ರಲ್ಲ, ನಾವ್ ಹೇಳ್ತಾ ಇದೀವಿ, ನೀವು ಕನಕಪುರದ ಮಾತ್ರ ಬಂಡೆ ಅಲ್ಲ, ಕರ್ನಾಟಕದ ಬಂಡೆ ಆಗಿ ನಿಂತ್ಕೋಬೇಕು. ಎಲ್ಲರೂ ಕೂಡ ಸಾಕಷ್ಟು ಆಕ್ರೋಶ ಹೊರಹಾಗ್ತಾ ಇದೆ. ಜೊತೆಗೆ ಇಲ್ಲಿ ನಡೀತಾ ಇರುವಂತಹ ಏನೋ ಪ್ರತಿಭಟನೆಗಳಿಗೆ ಈಗಾಗಲೇ ಏನೋ ಪೊರಕೆಯಿಂದ ಅವರಿಗೆ ಹೊಡೆಯುವ ಮೂಲಕವಾಗಿ ತಮ್ಮ ಆಕ್ರೋಶ ಹೊರಹಾಗ್ತಾ ಇದ್ದಾರೆ. ಜೊತೆಗೆ
ತಮಿಳುನಾಡು ಸರ್ಕಾರ ನಮ್ಮ ಅಂದ್ರೆ ಕರ್ನಾಟಕಕ್ಕೆ ಪ್ರತಿ ಬಾರಿ ಕೂಡ ಅನ್ಯಾಯ ಮಾಡ್ತಾ ಇದೆ ಅಂತೇಳಿ ಸಾಕಷ್ಟು ಆಕ್ರೋಶನ ಹೊರಹಾಕ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪುಡವರಳ್ಳಿ, ಪ್ರಭು ಕನ್ನಡ.